ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬಿಸಿ ಬಿಸಿ ಚರ್ಚೆಯನ್ನು ನೋಡಿದ್ರಿ. ಬನ್ನಿ, ಕೊನೆಯದಾಗಿ ನಾವು ಬಹುತೇಕ ಚರ್ಚೆಯ ಕೊನೆ ಹಂತವನ್ನು ತಲುಪಿದ್ದೀವಿ. ಕೊನೆಯದಾಗಿ ಬಸವರಾಜ ಹೊರಟ್ಟಿಯವರು ಏನಂತ ಕೇಳೋಣ. ಹೊರಟ್ಟಿಯವರೇ, ಕೊನೆಯದಾಗಿ ಏನಂತೀರಿ ಸರ್? ಈಗ ಇಬ್ಬರು ಸ್ಪೀಕರ್ ಆದಂಥವ್ರು ರಂಗನಾಥ್ ಅವರ ಅವ್ರು ಹೇಳೋದ್ರಲ್ಲಿ ರಮೇಶ್ ಕುಮಾರ್ ಅವ್ರೇನು ಹೇಳಿದ್ರು 100% ಕರೆಕ್ಟ್ ಇದೆ ಅವ್ರದ್ದು. ಯಾಕಂದ್ರೆ ನಾನು ಲಾ ಮಿನಿಸ್ಟರ್ ಆಗಿದ್ದೆ. ಅವ್ರೇನು ಹೇಳಿದ್ರು, ಕುಮಾರಸ್ವಾಮಿ ಅವ್ರು ಚೀಫ್ ಮಿನಿಸ್ಟರ್ ಆದ ನಂತರ ಗವರ್ನರ್ ಕಡೆ ಅಡ್ರೆಸ್ ಮಾಡುವಾಗ ಗವರ್ನರ್ ಒಪ್ಪಲಿಲ್ಲ. ಮತ್ತು ಅದನ್ನು ಬೇರೆ ಟೆಕ್ನಿಕಲ್ ಏನೇನೋ ಮಾಡಿ ಒಟ್ಟಿನ ಮೇಲೆ ಮಾಡಿಸಿದ್ರು. ಅದು ಲೀಗಲ್ಲೋ ಇಲ್ಲೀಗಲ್ಲೋ ಆ ಕಾಂಗ್ರೆಸ್ ಅವ್ರು ರಮೇಶ್ ಕುಮಾರ್ ಅವರು ಅವಾಗ ಕಾಂಗ್ರೆಸ್ನಲ್ಲಿ ಅಪೋಸಿಷನ್ ಪಾರ್ಟಿ ಒಳಗಿದ್ರು. ಬಟ್ ಒಂದು ಏನು ಹೇಳ್ತೀನಿ ಅಂದ್ರೆ ನಾನು ರಂಗನಾಥ್ ಅವ್ರ, ಇವು ಕಾಯ್ದೆ ಕಾನೂನುಗಳು ನಾವು ಒಪ್ಪುಣು. ಬಟ್ ಇವತ್ತು ಏನು ಮಾಡ್ತಾರೆ ಇವರೆಲ್ಲ ಲೀಗಲ್ ಯಾವುದೂ ಅಲ್ಲ. BJP ಜನ ಏನು ಮಾಡಾತಾರೆ, ಒಟ್ಟಿನ ಮೇಲೆ ಇದು ಲೀಗಲ್ ಯಾವುದೇ ರೀತಿಯಿಂದ ಇವರು ಲೀಗಲ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಕಾಯ್ದೆಗಳು ಕಾನೂನುಗಳು ಅವ್ರ ಕಾನೂನುಗಳು ನೋಡಿ. ಇವತ್ತು ನೋಡಿ, ಇಲ್ಲಿವರೆಗೆ ರಾಮುಲು ಅವ್ರ ಇದ್ರಾಗ 3 ಮಂದಿ ಹೋಗಿದ್ರು, ಅವ್ರಿಗೆ ಯಾಕೆ ನೋಟಿಸ್ ಕೊಡ್ಲಿಲ್ಲ? ಈಗ MLCಗಳಿಗೆಲ್ಲ ನೋಟಿಸ್ ಕೊಟ್ಟು ಹೆದರಿಸ್ತಾರೆ. ಬಟ್ ಇವ್ರು ಏನಂದ್ರೆ ಹೆದರಿಸಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿ ಅತ್ಯುತ್ತೋಳಿಸ್ಕೋಬೇಕಾದ್ರೆ. ಬಟ್ ನಾ ಏನಂತಿದ್ದೀನಿ, ಕಾನೂನು ಒಂದ್ ಕಡೆ ಮಾರಲ್ ರೈಟ್ ಬೇಕಲ್ಲ, ಅಟ್ಲೀಸ್ಟ್ ಮನುಷ್ಯನಿಗೆ ಮಾರಲ್ ರೈಟ್. ಇಷ್ಟು ಗುದ್ದಾಟ ಮಾಡೋ ಬದ್ಲಿ ಯಾಕಿರ್ಬೇಕು ಸರ್ಕಾರ ಅನ್ನೋದ ನನ್ನ ಅಭಿಪ್ರಾಯ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಬಸವರಾಜ ಹೊರಟ್ಟಿಯವರೇ. ಇಲ್ಲಿ ತನಕ ಒಂದು ಸಾಕಷ್ಟು ಮಾತಾಡಿದ್ರಿ ತಾವು. ತಮಗೆ ಧನ್ಯವಾದ. ಬಸವರಾಜ ಹೊರಟ್ಟಿಯವರು ಹುಬ್ಳಿ ಸ್ಟುಡಿಯೋದಿಂದ ಮಾತಾಡ್ತಾ ಇದ್ರು. ಬನ್ನಿ, ನಾನು ಕೊನೆಯ ಒಪಿನಿಯನ್ ಬಗ್ಲಿಯವ್ರು ಕೇಳ್ತೀನಿ. ಸರ್, ಇಷ್ಟೆಲ್ಲ ಚರ್ಚೆ ಕೇಳಿದ್ರಿ. ಈಗ ರಮೇಶ್ ಕುಮಾರ್ ಅವರು ಹೇಳಿರೋದು ಗವರ್ನರ್ ಸುಮೋಟೋ ವೋಟ್ ಆಫ್ ಕಾನ್ಫಿಡೆನ್ಸ್ ಕರಿಬೇಕಂತ. ಸೊ ದೇರ್ ಇಸ್ ನೋ ಪ್ರೊವಿಷನ್ ಕಾನೂನಲ್ಲಿ. ರಮೇಶ್ ಕುಮಾರ್ ಸಾಹೇಬ್ ಹೇಳೋದು ಮಾರಲಿ ಅಥವಾ ನೈತಿಕವಾಗಿ ಸರಿಗಿದ್ದರೂ ಸಹಿತ ಸರ್ಕಾರ ನೈತಿಕತೆ ಮೇಲೆ ಅಥವಾ ಮಾರಲ್ ಮೇಲೆ ಕೆಲಸ ಮಾಡಲ್ಲ. ಸರ್ಕಾರ ಹ್ಯಾಸ್ ಟು ಆ್ಯಕ್ಟ್ ಆನ್ ಕಾನ್ಸ್ಟಿಟ್ಯೂಷನ್. ಹಿರಿಯರಾದಂಥ ಚಂದ್ರಗೌಡ ಹೇಳಿಬಿಟ್ಟಿದ್ದಾರೆ, ದೇರ್ ಇಸ್ ನೋ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಫಾರ್ ಗವರ್ನರ್ ಟು ಸೋ ಮೋಟೋ ಆಸ್ ಫಾರ್ ಎ ವೋಟ್ ಆಫ್ ಕಾನ್ಫಿಡೆನ್ಸ್. ಸೊ ದೇರ್ ಫಾರ್ ಈಗಾಗಲೇ ಅವರು ವಿಧಾನಸಭೆಯನ್ನು ಕರೆದು ಬಿಟ್ಟಿದ್ದಾರೆ. let them prove that we have no majority on the floor of the house. There is a need to prepone and ask for a vote of confidence. ಅದು ಅವಶ್ಯಕತೆ ಇಲ್ಲ. ಓಕೆ, ರೇಷ್ಮೆ ಅವರೇ, ಕೊನೆಯದಾಗಿ ಸಂಕ್ಷಿಪ್ತವಾಗಿ. ಕರ್ನಾಟಕ ವಿಧಾನಸಭೆ ಕಂಡ ಅತ್ಯುತ್ತಮ ಸ್ಪೀಕರ್ಗಳಲ್ಲಿ ಇಬ್ಬರು ದಿಗ್ಗಜಗಳು ನಮ್ಮ ಜೊತೆ ಇರುವಾಗ ಇವತ್ತು ಕಾನೂನು ದೃಷ್ಟಿಯಿಂದ ಅದು ಸಿಂಧುತ್ವ ಹೌದೋ ಅಲ್ವೋ ಅನ್ನೋದಕ್ಕಿಂತ ಔಚಿತ್ಯದ ಪ್ರಶ್ನೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಔಚಿತ್ಯ ಅನ್ನೋದು ಕೂಡ ಇರುತ್ತೆ, ಪ್ರೊಪ್ರೈಟಿ ಆಫ್ ದ ಹೋಲ್ ಸಿಚುವೇಶನ್. ಅವತ್ತು ಕುಮಾರಸ್ವಾಮಿ ಅವರು 58 ಜನರಿದ್ದು ಜಾತ್ಯತೀತ ಜನತಾದಳದ 39 ಜನ ಶಾಸಕರನ್ನು ಕಟ್ಕೊಂಡೋಗಿ ಬಸ್ಸಲ್ಲಿ ಹೋಗ್ಬಿಟ್ಟು ರಾಜ್ಯಪಾಲರಿಗೆ ನಾವು ಬೆಂಬಲ ವಾಪಸ್ ಪಡ್ಕೊಂಡಿದ್ದು ಹೇಳಿದ ಕೂಡಲೇ ಫ್ಲೋರ್ ಟೆಸ್ಟ್ ಕೇಳಿದ್ರು. ಧರ್ಮಸಿಂಗ್ ಅವರು ನೀವು ಮೆಜಾರಿಟಿ ಪ್ರೂವ್ ಮಾಡಿರಿ ಅಂತ ಹೇಳಿದರು. ಅವತ್ತು ನಡೆದ ನಾಟಕೀಯ ಕಲಾಪ. ಅವತ್ತು ಕುಮಾರಸ್ವಾಮಿಯವರು ಜಾತ್ಯತೀತ ಜನತಾದಳದ ನಾಯಕರು ಯಾರು, ಶಾಸಕಾಂಗ ಪಕ್ಷದ ನಾಯಕರು ಯಾರು ಅನ್ನೋ ಸಂಬಂಧಪಟ್ಟದ್ದು ನಡೆದ ನಾಟಕೀಯ ಕಲಾಪಗಳು ನೆನಪಿಸ್ಕೊಂಡಾಗ ಅದ್ರ ಪುನರಾವರ್ತನೆ ಆಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ 2004ರಲ್ಲಿ ಸೃಷ್ಟಿಯಾಗಿರೋ ಅನಿಶ್ಚಿತ ಬಹುಮತದ ಹಂಗ್ ಅಸೆಂಬ್ಲಿ ರಾಜಕಾರಣ ಇದೆಯಲ್ಲ, ಆ 8 ವರ್ಷಗಳ ರಾಕ್ಷಸ ರಾಜಕಾರಣ ಏನು ತೋರಿಸ್ಕೊಡ್ತು ಅಂದರೆ ಕರ್ನಾಟಕದ ರಾಜಕಾರಣಗಳಿಗೆ ಮೈತ್ರಿಕೂಟ ಸರ್ಕಾರವನ್ನು ನಡೆಸೋ ಒಂದು ಪ್ರಬುದ್ಧತೆ ಆಗಲಿ, ಅದಕ್ಕೆ ಬೇಕಾದ ವಿವೇಕವಾಗಲಿ ಇಲ್ಲ ಅಂತ ತೋರಿಸ್ಕೊಟ್ಬಿಟ್ರು. ಅಲ್ಲಿ ಕೇಂದ್ರದಲ್ಲಿ ವಾಜಪೇಯಿ ಅವರು 14 ಪಕ್ಷಗಳ ಸರ್ಕಾರ ನಡೆಸಿದ್ರು. ಈಗ ಮನಮೋಹನ್ ಸಿಂಗ್ ಅವರು 2ನೇ ಅವಧಿಗೆ 14 ಪಕ್ಷಗಳ ಒಂದು ಮೈತ್ರಿಕೂಟ ಸರ್ಕಾರವನ್ನು ನಿಭಾಯಿಸ್ಕೊಂಡು ಬಂದರು. ಕರ್ನಾಟಕದಲ್ಲಿ ಈಗ ಇರೋ ಒಂದು ಪಕ್ಷದ ಸರ್ಕಾರವನ್ನು ಮೈತ್ರಿಕೂಟ ಸರ್ಕಾರ ಅಂತ ಕರೀತಾ ಇದ್ದಾರೆ. ಈ ಪಕ್ಷವನ್ನು, ಈ ಸರ್ಕಾರವನ್ನು ಸೃಷ್ಟಿ ಮಾಡಿದ ಆ ಮಹಾನ್ ನಾಯಕರೇ ಇವತ್ತು ಅದು ಸಮ್ಮಿಶ್ರ ಸರ್ಕಾರ ಏಕಾಏಕಿ ಅಂತ ಹೇಳಿ. ಓಕೆ, ಎಸ್ ಸರ್. ಚಂದ್ರಗೌಡರು, ನಾನು ಕೊನೆಯದ ತಮ್ಮ ಕೇಳ್ತಾ ಇದ್ದೀನಿ. ರಾಜ್ಯಪಾಲರು ಹೇಳಿದ್ದಾರೆ, ನಾನು ಸಮಯ ಸಂದರ್ಭ ನೋಡಿ ನಾನು ಖಂಡಿತವಾಗಲೂ ಕೇಳೋನೆ. ಅಂದರೆ ನಿಮಗೇನಾದರೂ ಇಷ್ಟೊಂದು ಅಗತ್ಯ ಇರುವಷ್ಟು ಬೆಂಬಲ ಇದೆಯಾ, ನಿಮ್ಮ ಸಂಖ್ಯಾಬಲ ಇದೆಯಾ ಅನ್ನುವಂಥದ್ದು ನಾನು ಅಗತ್ಯ ಬಿದ್ದರೆ ಕೇಳ್ತೀನಿ ಅನ್ನುವಂಥ ಮಾತನ್ನು ಸ್ವತಃ ರಾಜ್ಯಪಾಲರು ಹೇಳಿದ್ದಾರೆ. ಸಂಖ್ಯಾಬಲದ ಚರ್ಚೆ ಈಗಿಲ್ಲ ಪ್ರಸ್ತುತ. ಕಾರಣ ಏನು ಅಂದರೆ, ಸಂಖ್ಯಾಬಲವನ್ನು ಪರೀಕ್ಷೆ ಮಾಡೋದಕ್ಕಾಗಿ ಶಾಸನಸಭೆ ಅಧಿವೇಶನ ಜಾರಿಯಲ್ಲಿದೆ. ಈಗ ಸಮನ್ಸ್ ಇಶ್ಯೂ ಆದಮೇಲೆ ಜಾರಿಯಲ್ಲಿದೆ. ಈಗ ಸಂಖ್ಯಾಬಲ ಇದೆಯೇ ಇಲ್ವಂತ ತೀರ್ಮಾನ ಮಾಡಬೇಕಾದ್ದು ಶಾಸನಸಭೆಯ ಹೊರತು ರಾಜ್ಯಪಾಲರಲ್ಲ. ಸಂವಿಧಾನದಲ್ಲಿ ರಾಜ್ಯಪಾಲರು ಒಂದು ಸಾರಿ ಸಭೆ ಕರೆದ ಮೇಲೆ, ಸಮನ್ಸ್ ಇಶ್ಯೂ ಆದಮೇಲೆ ಜಾಯಿಂಟ್ ಸೆಷನ್ ಅಡ್ರೆಸ್ ಮಾಡ್ತಕ್ಕಂಥ ಕಾನ್ಸ್ಟಿಟ್ಯೂಷನಲಿ ಬೌಂಡ್. ಸೊ ಅದರಿಂದ ಅವ್ರು ಕರೀತಾರೆ. ಎರಡನೇದು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಿಮ್ಮ ಅವಧಿ ಇರೋದು ಕೇವಲ 2 ತಿಂಗಳು ಅಥವಾ 3 ತಿಂಗಳು. 3 ತಿಂಗಳಿನಲ್ಲಿ ನಿಮ್ಮ ಹೊಸ ನಾಟಕವನ್ನು ಯಾಕೆ ಪ್ರಾರಂಭ ಮಾಡಿದ್ದೀರಿ? ರಾಜೀನಾಮೆ ಪ್ರಹಸನ ಅದನ್ನೇ ಯಾಕೆ ಮಾಡಿದ್ದೀರಿ? ಯಾರ ಜೊತೆ ಆಟ ಆಡ್ತಾ ಇದ್ದೀರಿ? ನೀವು ಏನಕ್ಕಾಗಿ ಆಡ್ತಾ ಇದ್ದೀರಿ? ನೀವು ರಾಜೀನಾಮೆ ಬಲ್ಕಾಗಿ 12 ಜನ ಒಟ್ಟಿಗೆ ಕೊಡ್ತೀವಿ ಅಂದರೆ ನಿಮ್ಮ ಡಿಸೈನ್ಸ್ ಏನು? ನಿಮ್ಮ ಒಳಗಡೆ ಇರ್ತಕ್ಕಂಥ ಗುಟ್ಟೇನು? ನಿಮ್ಮ ಕೇಳಿ ಮೈನಾರಿಟಿ ತರಬೇಕು ಅಂತ. ಜನಕ್ಕೆ ನೀವು 5 ವರ್ಷಕ್ಕೆ ಮಾತು ಕೊಟ್ಟಿದ್ದೀರಿ. ಯು ಫರ್ಗೆಟ್ ಫಾರ್ ಎ ಮಿನಿಟ್ ದಟ್ ಯು ಬಿಲಾಂಗ್ ಟು ಬಿಜೆಪಿ. ನೀವು ಈ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿ, ನಾನು ಹೇಳೋದು ಹೇಳ್ಬಿಡ್ತೀನಿ, ಕೇಳಿ ದಯಮಾಡಿ.
ಸ್ಪೀಕರ್ ಆಗಿ ಎರಡೂ ಸದನಗಳ ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿ ಒಂದಾಗಿಲ್ಲ. ನೀವು ಒಂದು ರಾಜ್ಯದ ಆಡಳಿತ ಪಕ್ಷದ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದಿರಿ. ಬಲ್ಕಾಗಿ ಕೊಟ್ಟರೆ ಅಥವಾ ಒಪ್ಕೊಳ್ಬೇಕಾಗಿಲ್ಲ. ಸ್ಪೀಕರ್ ಆಗಿದ್ದು ನಿಮಗೆ, ಒಬ್ಬ ಶಾಸಕ ಬಂದು ನಿಮಗೆ ನಾನು ನನ್ನ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಆರ್ಟಿಕಲ್ ಏನ್ ಮಾಡ್ತೀರಿ? 191 ಸಬ್ ಕ್ಲಾಸ್ 2 ನಲ್ಲಿ ಸ್ಪೀಕರ್ ಹ್ಯಾಸ್ ನೋ ಆಪ್ಷನ್ ಬಟ್ ಟು ಅಕ್ಸೆಪ್ಟ್. ಇದರಲ್ಲಿ ಎರಡನೇ ಅಭಿಪ್ರಾಯ ಇಲ್ವೇ ಇಲ್ಲ. ನನ್ನ ಅಭಿಪ್ರಾಯ ಜಾಯಿಂಟ್ ಮೆಮೊರಾಂಡಮ್ ಹಾಕಿ ಕೊಟ್ಟಿದಾರ, ಬಲ್ಕಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಹೇಳೋ ಅಭಿಪ್ರಾಯ ಆಲ್ ದಿ 12 ಆಫ್ ದೆಮ್ ಒಂದೇ ಪಿಟಿಷನ್ ಅಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ, ಈಸ್ ದಟ್ ಸೋ? Each one of them have gone with their individual letters. What is the option open to speaker? I am tell you the only option open for They speaker may is go to together, accept. they may go separately. Is to accept. That's the only option. But my point is, 3 ತಿಂಗಳು ನಿಮ್ಮ ಅಧಿಕಾರ ಇದೆ. ಈಗ ಯಾಕೆ ರಾಜೀನಾಮೆ ಕೊಡ್ತೀರಿ? Why do you play the game? What is your design? ಅಲ್ಲ ಸರ್ ಈಗ ನೋಡಿ, ಈಗ ನೀವಿಬ್ರು ದಿಗ್ಗಜರು. Why did you not ask? ಅಲ್ಲ, Why ರಶ್ಮಿ did you ಹೇಳಿದ್ರು, not ask ಜನಸಾಮಾನ್ಯರಿಗೆ Mr. Haladi Srinivas Shetty? He resigned only 5 months back. After all, he is an honorable member of the house. ಯಾಕ್ರಿ ಅವತ್ತು ನೀವು ಕೇಳಿಲ್ಲ, ಅವಾಗ ಯಾಕೆ ಕೇಳಲಿಲ್ಲ? ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಅದು ಯಾವುದೇ ಪಕ್ಷ ಓಕೆ ಓಕೆ he is known to be a very honest man. ಅವ್ರು ರಾಜೀನಾಮೆ ಕೊಟ್ಟಾಗ ಸದನಕ್ಕೆ ನಷ್ಟ ಆಗುತ್ತೆ ನನ್ನ ಅಂತ ಅಭಿಪ್ರಾಯ- advise ಮಾಡಲ್ಲ. ಅಲ್ಲ, ಓಕೆ. ಅಲ್ಲ ಸರ್, ಅಭಿಪ್ರಾಯವನ್ನು ನಾನು ಸರ್ಲಿ ಹೇಳ್ತೇನೆ. ಜನಸಾಮಾನ್ಯರಿಗೆ ನೀವು ಪ್ರಶ್ನೆ. ಅಲ್ಲ ಚಂದ್ರಗೌಡರು, ಜನಸಾಮಾನ್ಯರಿಗೆ ಅರ್ಥ ಆಗಲಿ. ಈಗ ರಾಜ್ಯಪಾಲರು ಹಾಗಾದ್ರೆ ರಾಜ್ಯಪಾಲರಿಗೆ ಮಧ್ಯಪ್ರವೇಶ ಮಾಡುವಂತ ಶಕ್ತಿ ಇಲ್ವಾ ಹಾಗಾದ್ರೆ? ಖಂಡಿತ ಇಲ್ಲ. ಒಂದು ತಮಾಷೆ ಸ್ವಲ್ಪ ಸರ್, ಇಡೀ ಪ್ರವಾಸದ ಒಂದು ತಮಾಷೆ ಆಯಾಮ ಯಾವ್ದು ಗೊತ್ತಾ? ಈ ಸರ್ಕಾರವನ್ನ ಬೀಳಿಸುವ ನೈತಿಕ ಹೊಣೆಗಾರಿಕೆ ಹೊರಲಿಕ್ಕೆ ಯಡಿಯೂರಪ್ಪನವರು ತಯಾರಿಲ್ಲ. ಈ ಸರ್ಕಾರ ಬೀಳಿಸಿದ That's the ನೈತಿಕ point I am ಹೊಣೆಗಾರಿಕೆ ಹೊರಲಿಕ್ಕೆ ವಿರೋಧ ಪಕ್ಷ ನಾಯಕರು Yes. ಸಿದ್ದರಾಮಯ್ಯ ತಯಾರಿಲ್ಲ, Fine. ರೇವಣ್ಣ ಅಲ್ಲ ತಯಾರಿಲ್ಲ. ಕೇಳೋಣ, ರಾಜ್ಯಪಾಲರಿಗೆ ಹಾಗಾದ್ರೆ ವೋಟ್ ಬ್ಯಾಂಕ್ ರಾಜಕಾರಣದ ಹಂಗಿನಲ್ಲಿ ಬಿದ್ದುಬಿಟ್ಟು ಯಾರು ಈ ಸರ್ಕಾರ ಬೀಳಿಸೋ ಹೊಣೆಗಾರಿಕೆ ನಾನು ಹೊರಲಿಕ್ಕೆ ತಯಾರಿಲ್ಲ. ಹೇಳ್ತಕ್ಕಂಥದ್ದು ಸಂಕ್ಷಿಪ್ತ ಸರ್ ರಾಜಕಾರಣ ಬೀದಿ ನಾಟಕ ಅಲ್ಲ, ಆಗಿದೆ ಈಗ. ಶಾಸನಸಭೆ ನಾಟಕವೂ ಅಲ್ಲ. ಆಗಿದೆ ಸರ್. ದಯವಿಟ್ಟು ಕೇಳಿ, ಶಾಸನಸಭೆ ನಾಟಕವೂ ಅಲ್ಲ. ನಿಮ್ಮ ಸಂವಿಧಾನದತ್ತವಾದಂಥ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ಒಂದು ಸರ್ಕಾರದ ಬಹುಮತವನ್ನು ಕೊನೆ 3 ತಿಂಗಳ ಒಳಗೆ ತೆಗೆದೇ ಬಿಡಬೇಕು ಅಂತಕ್ಕಂಥ ಹಠ ಯಾಕೆ? ನಿಮ್ಮ ತೆವಲು ತೀರಿಸ್ಕೊಳ್ಳೋದಕ್ಕೆ ಶಾಸನಸಭೆಯನ್ನು ಬಳಕೆ ಮಾಡ್ಕೊತೀರಾ? ಇನ್ನು 3 ತಿಂಗಳುಗಳ ಕಾಲ, 4 ತಿಂಗಳುಗಳ ಕಾಲ ಈ ಶಾಸನಸಭೆಗಳು ಖಾಲಿ ಇರ್ಬೇಕಾ? ಓಕೆ, ಮುಂದೆ ಕ್ಷೇತ್ರಗಳು ಖಾಲಿ ಇರ್ಬೇಕಾ ಹೇಳಿ? ಆದ್ದರಿಂದ ಸಂವಿಧಾನದ ರಚನಾಕಾರರು ಏನು ಆಲೋಚನೆ ಮಾಡಿದ್ರೋ ಅದರಂತೆ ಈ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತೇಳಿ ಸಂವಿಧಾನದತ್ತವಾದಂಥ ಜವಾಬ್ದಾರಿದಾರರು ಯಾರು ಕೇಳಿದ್ರು ರಾಜ್ಯಪಾಲರು ಅದನ್ನು ಒಪ್ಪಿಕೋಬೇಕಾಗ್ತದೆ. ಈಗ ಹಾಗೆ ಸಂವಿಧಾನದತ್ತವಾಗಿ ಸಭಾಧ್ಯಕ್ಷರಾಗಿ ಕೂಡ ಅಧಿಕಾರ ಸ್ವೀಕಾರ ಒಪ್ಕೋಬೇಕಾಗುತ್ತೆ. ಮಾಡಿದವರು ತಾವು ಎಲ್ಲಿದ್ದೀವಿ, ಹೇಗಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ಆರೋಗ್ಯವಾಗಿದ್ದೀರಾ, ಅನಾರೋಗ್ಯವಾಗಿದ್ದೀರಾ, ದೇಶದಲ್ಲಿದ್ದೀರಾ, ಪ್ರತಿ ಸಲ ವಿದೇಶದಲ್ಲಿದ್ದೀರಾ, ಕಿತ್ಕೊಂಡ್ರೆ ಖಾಸಗಿ ಪ್ರವಾಸದಲ್ಲಿದ್ದೀರಾ, ಅಧಿಕೃತ ಪ್ರವಾಸದಲ್ಲಿದ್ದೀರಾ, ಗೊತ್ತಾಗಬೇಡ್ವಾ? ಗೊತ್ತಾಗಬೇಕು. Has he made it available? Has he made I it do not available know. to the people of Karnataka? ರಮೇಶ್ ಕುಮಾರ್ ಅವರೇ, ಪ್ಲೀಸ್ ಹಿಯರ್ ಮಿ, ಲೆಟ್ ಮಿ ಕಂಪ್ಲೀಟ್. ಸಂವಿಧಾನದತ್ತವಾದಂತಹ ನಿರ್ಬಂಧಗಳು ಕೆಲವರಿಗೆ ಅನ್ವಯಿಸುತ್ತಾ, ಎಲ್ಲರಿಗೂ ಅನ್ವಯಿಸೋದಿಲ್ವಾ? ರಾಜ್ಯಪಾಲರು ಚರ್ಚೆ ವಿಚಾರ, ಮೈನಾರಿಟಿ ಮೆಜಾರಿಟಿ ಚರ್ಚೆ ಮಾಡೋದು ಒಂದು ಭಾಗ. ಶಾಸಕಾಂಗದ ರಚನೆ ಇದೆಯಲ್ಲ, ಆರ್ಟಿಕಲ್ 187 ಪ್ರಕಾರ ಈವನ್ ಆಫೀಸ್ ಇಸ್ ಎ ಕ್ರಿಯೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಓಕೆ ಸರ್. ಆದ್ರಿಂದ ಆಫೀಸಿಗೆ ತಲುಪಿದಂಗೆ ಸರ್ ಇವ್ರು ತಲುಪಲಿಲ್ಲ ಯಾರು ಅಂತ ಸರ್ ಸಂಕ್ಷಿಪ್ತವಾಗಿ ಹೇಳ್ಬಿಡಿ, ಜನಸಾಮಾನ್ಯರಿಗೆ ಅರ್ಥ ಆಗಲಿ. ಈಗ ಮುಂದಿನ ಬೆಳವಣಿಗೆಗಳೇನೇನು? ಇವತ್ತು ಜನಪರವಾಗಿ ನಾನು ಮಾತನಾಡಬೇಕು ಅಂತ ಆದ್ರೆ ದಯಮಾಡಿ ನಮ್ಮನ್ನು ಕರೆದಿದ್ರಿ ಕೇಳಿ. ಎಷ್ಟು ದುರಂತ ಅಂತಂದ್ರೆ ಇವ್ರು ಹೋಗ್ತಾರೆ ಲೆಜಿಸ್ಲೇಚರ್ ಜಾಯಿಂಟ್ ಸೆಕ್ರೆಟರಿ ಮೀಟ್ ಮಾಡ್ತಾರೆ. ಲೆಜಿಸ್ಲೇಚರ್ ಜಾಯಿಂಟ್ ಸೆಕ್ರೆಟರಿಗೆ ಸ್ಪೀಕರ್ ಇಲ್ಲ ಅಂದ್ರೆ ಅವ್ರು ಪ್ರೈವೇಟ್ ಸೆಕ್ರೆಟರಿ ಇರಬೇಕು. ರಮೇಶ್, ಸಮಯದ ಅಭಾವ ಇರೋದ್ರಿಂದ ಪ್ಲೀಸ್. ನಾನು ಹೇಳಿದ್ದು ಇವತ್ತಿನ ಸನ್ನಿವೇಶ ಸಂಕ್ಷಿಪ್ತವಾಗಿ ಚೆಂಡು ಶ್ರೀಮಾನ್ ನಮ್ಮಲ್ಲಿ ಸ್ಪೀಕರ್ನ ಅಂಗಳದಲ್ಲಿದೆ. ಓಕೆ, ಆ ಅಂಗಳದಲ್ಲಿ ಅವರು ತೀರ್ಮಾನ ಏನ್ ತಗೋತಾರೋ ಅದ್ರ ಮೇಲೆ ಹೋಗುತ್ತೆ. ಇವತ್ತಿಗೆ ಈ ಮಿನಿಟ್ಗೆ ಈ ಸರ್ಕಾರಕ್ಕೆ ಬಹುಮತ ಇದೆ. ಪ್ಲೀಸ್, ಇವತ್ತಿಗೆ ಈ ಮಿನಿಟ್ಗೆ ಬಹುಮತ ಇದೆ. ಅದರಿಂದ ಸಭೆ ಕರೆದಿದ್ದಾರೆ. ನಾಳೆ ಬೆಳಗ್ಗೆ ಸರ್ಕಾರ ಬಹುಮತ ಅನ್ನೋ ಮಾತನ್ನು ನಾನು ಹೇಳಲಿಲ್ಲ, ಹೇಳೋದು ಇಲ್ಲ. ಮುಂದೇನು ಸರ್? ಈಗ ದಿ ಮೆಜಾರಿಟಿ ಆಫ್ ದಿಸ್ ಗವರ್ನಮೆಂಟ್ ಈಸ್ ಅಂಡರ್ ಡೌಟ್.
Okay. ಅನುಮಾನಕ್ಕೆ ಅಂದ್ರೆ ಅನುಮಾನ ನಮಗೆ ಅಂದ್ರೆ ರಾಜ್ಯಪಾಲರು ಅನುಮಾನಕ್ಕೆ ಒಳಗಾಗಿದೆ ಅಂತ ವಿರೋಧ ಅಂದ್ರೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತೀರಿ? ಬಾಯಿನಲ್ಲಿ ಕಡುಬು ಕಚ್ಕೊಂಡಿದಾರ ವಿರೋಧ ಪಕ್ಷದ ನಾಯಕರಾಗಿ ಹೇಳೋದಿಲ್ಲ. ಡಿಸೈಡ್ ಮಾಡಲಿ. ಓಕೆ ಇವತ್ತು ಡಿಸೈಡ್ Let the speaker discharge his duties Okay. dispassionately, Okay. judiciously. and the leader of the opposition and the nationally recognized parties also ಎಸ್ ಸರ್. discharge the responsibilities vested on them. ಓಕೆ ಸರ್. ಸೊ ಸಮಯದ ಅಭಾವದಿಂದ ದಯವಿಟ್ಟು ಕ್ಷಮೆ ಇರಲಿ. ನಾನು ಕಾರ್ಯಕ್ರಮ ಎಂಡ್ ಮಾಡ್ತಾ ಇದ್ದೀನಿ. ಸಾರ್ವಭೌಮ ಬಗ್ಲಿ ಅವರೇ, ರಮೇಶ್ ಕುಮಾರ್ ಅವರೇ, ರೇಷ್ಮೆ ಅವರೇ, ಚಂದ್ರಗೌಡ್ರೆ, ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಮಾತಾಡೋದಕ್ಕೆ. ಸೊ ಅತ್ಯಂತ ದೊಡ್ಡ ವಿಚಾರ, ಇಬ್ಬರು ದಿಗ್ಗಜರು ಕೂತ್ಕೊಂಡಿದ್ರು. ಸಮಯದ ಅಭಾವದಿಂದ ನಾವು ಈ ಕಾರ್ಯಕ್ರಮವನ್ನು ಕೊನೆ ಮಾಡಬೇಕಾಗಿದೆ. ಈಗ ಅಂತೂ ಚೆಂಡಿಗ ಅಂಗಳದಲ್ಲಿದೆ, ಸ್ಪೀಕರ್ ಅಂಗಳದಲ್ಲಿ. ನಾಳಿನ ಬೆಳವಣಿಗೆಗಳು ಏನೇನು, ಯಾರ್ಯಾರು ಅದಕ್ಕೆ ಸಾಕ್ಷಿ ಆಗ್ತಾರೆ, ಅದರ ವಿವರಗಳನ್ನು ಹೊತ್ತು ನಾಳೆ ಸಂಜೆ ಮತ್ತೆ ಇದೇ ಚರ್ಚೆಯನ್ನು ಮುಂದುವರಿಸ್ತೀವಿ ನಾವು. ಅಲ್ಲಿ ತನಕ ನಮಸ್ಕಾರ.